ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಂತೆ ನಾವು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡ್ತೀವಿ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಹೌದು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಧ್ವನಿಯಾಗುವುದಾಗಿ ಬಿಜೆಪಿ ಶಾಸಕ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅಧಿವೇಶನ ಕೂಡ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇಲ್ಲಿ ರೈತರ ಸಮಸ್ಯೆಗಳು ವಿಶೇಷವಾಗಿ ಈ ದಿವಸಗಳಲ್ಲಿ ಮೆಕ್ಕೆಜೋಳ ಇರ್ಬೋದು, ಕಬ್ಬು ಇರ್ಬೋದು, ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಅಂತ ಹೇಳಿ ಪ್ರತಿಭಟನೆಗಳು ನಡೆದಿದ್ದಾವೆ. ಸೊ ಹಾಗಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಬೇಕು. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದೊಡ್ಡ ಪೈಪೋಟಿ ಬೇರೆ ಇದೆ. ಸಿಎಂ ಸ್ಥಾನ ಭ್ರಷ್ಟಾಚಾರಕ್ಕಿದೆ, ಬದಲಾವಣೆ ಗೊತ್ತಿಲ್ಲ. ಹೀಗೆ ಹಲವು ವಿಚಾರಗಳು ಆಡಳಿತ ಪಕ್ಷದ ಸಮಸ್ಯೆಗಳಾಗಿರುವುದರಿಂದಾಗಿ ಅವುಗಳನ್ನೇ ನಾವು ಉಲ್ಲೇಖ ಮಾಡ್ತೀವಿ. ಈ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತೀವಿ ಅಂತ SR ವಿಶ್ವನಾಥ್ ಹೇಳಿದ್ದಾರೆ. ಇದೆಲ್ಲ ಕೂಡ ಕುದುರೆ ವ್ಯಾಪಾರ ಅಲ್ಲ, ಬೇರೆ ತರದ ವ್ಯಾಪಾರನೂ ನಡೀಬಹುದು. ಇಲ್ಲ ಅಂತಂದ್ರೆ ಇಷ್ಟು ಬಹಳ ಬಲವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತು ಕೊಟ್ಟವರೋ ಇಲ್ವೋ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ದೊಡ್ಡ ಪೈಪೋಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಭ್ರಷ್ಟಾಚಾರಕ್ಕೆ ಬಹಳ ದೊಡ್ಡ ಒಂದು ದಾರಿ ಆಗಿರ್ತಕ್ಕಂಥದ್ದು ಬಹುಶಃ ಈ ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ನಾವು ಈಗಾಗಲೇ ಸಮನ್ವಯ ಸಮಿತಿಯಲ್ಲಿ ಬಿಜೆಪಿ ಮತ್ತು JDS ಪ್ರಮುಖರ ಜೊತೆಯಲ್ಲಿ ಬೆಂಗಳೂರಲ್ಲಿ ಸಭೆ ಕೂಡ ಆಯಿತು. ಆ ಸಭೆಯಲ್ಲಿ ನಾನು ಕೂಡ ಇದ್ದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನ ಮೊದಲನೇ ಸೆಕ್ಷನ್ ಅಂದ್ರೆ ಶುಕ್ರವಾರದವರೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ, ಅದರಲ್ಲಿ ಒಂದು ಈ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ, ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ರೈತರುಗಳ ಸಮಸ್ಯೆ ಅತಿವೃಷ್ಟಿ ಆದಾಗ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇರ್ತಕ್ಕಂಥದ್ದು. ಸೊ ಈ ವಿಚಾರಗಳ ಬಗ್ಗೆ ನಾವು ಆದ್ಯತೆ ಮೇರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಯಾಕಂದ್ರೆ ಅವರು ಹೇಳಿರ್ತಕ್ಕಂಥ ನಿಜ. ಅವರ ಸಿದ್ದವರ ಮನೆಯವರಿಗೆ 500 ರೂಪಾಯಿ ಕೊಟ್ಟು ಮಾತಾಡಿದ್ವಿ, 500 ಕೋಟಿ ಕೊಟ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಹೇಳಿ. ಇನ್ನ ಕಾಂಗ್ರೆಸ್ಸಿನ ಆ ಮುಖಂಡರು ಹೇಳಿದಾಗ ಇನ್ನೊಂದೇನು ಬಹಳ ವ್ಯತ್ಯಾಸ ಏನು ಇರೋದಿಲ್ಲ. ಅದು ಇದೆಲ್ಲ ಕೂಡ ಕುದುರೆ ವ್ಯಾಪಾರ ಅಲ್ಲ, ಬೇರೆ ತರದ ವ್ಯಾಪಾರನೂ ನಡೀಬಹುದು.